ಹಾಯ್ ಗೈಸ್ ವಾಟ್ಸ್ಆಪ್ ಹೇಗಿದ್ದೀರಾ ಏನ್ ಸಮಾಚಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ಸ್ ಬರ್ತಾ ಇದೆ. ಏನಂದ್ರೆ ಎಂಡ್ ಆಫ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ ಬರುತ್ತೆ. ಸೊ ಆ ರೀಲ್ಸ್ ಏನಪ್ಪಾ ಅಂದ್ರೆ ಸ್ಕ್ರೋಲ್ ಮಾಡಿದ್ರೆ ಮೇಲ್ಗಡೆ ಸ್ಕ್ರೋಲ್ ಆಗೋದಿಲ್ಲ. ನಾನು ಅದನ್ನ ಫಸ್ಟ್ ಟೈಮ್ ನೋಡಿದಾಗ ಇದೇನೇ ಈ ತರ ಬರ್ತಾ ಇದೆಯಲ್ಲ ಅಂತ ಅನ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯ್ತು ಅದು ತುಂಬಾ ಸಿಂಪಲ್ ಅಂತ. ಸೊ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ರೀಲ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರೂ ಒಂದು ಬ್ಲ್ಯಾಕ್ ಕಲರ್ದು ಬ್ಯಾಕ್ಗ್ರೌಂಡ್ ಅಥವಾ ಬ್ಲ್ಯಾಕ್ ಕಲರ್ದು ಫೋಟೋ ಇತ್ತು ಅಂದರೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಾದ್ಮೇಲೆ ನೀವೇನಾದರೂ ಒಂದು ಟೆಕ್ಸ್ಟ್ನ ಬರೆದ್ಬಿಟ್ಟು ಹಾಕಿ ಎಂಡ್ ಆಫ್ ರೀಲ್ಸ್ ಅಂತ ಏನಾದರೂ ಟೆಕ್ಸ್ಟ್ ಏನು ಹಾಕಬೇಕು ಅಂತಲೇ ಏನಿಲ್ಲ, ಸುಮ್ಮನೆ ಹಾಕೋ ಆಗಿದ್ರೆ ಹಾಕ್ಬೋದು. ಸೊ ಇದು ಆದಮೇಲೆ ಇಲ್ಲಿ ಒಂದು ಸ್ಟಿಕ್ಕರ್ ಐಕಾನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಅಷ್ಟೇ ಏನಾದರೂ ಬರೆದು ಇಲ್ಲಿ ಕಲರ್ಸ್ ಮೇಲೆ ಸೆಲೆಕ್ಟ್ ಮಾಡಿ, ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ. ಸೊ ಇದನ್ನ ನಾರ್ಮಲ್ ಆಗಿ ಎಲ್ಲರೂ ರೀಲ್ಸ್ ನ ಸ್ಕ್ರೋಲ್ ಮಾಡೋ ಸೈಡ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಇಂದಾನೆ ಮಾಡೋದು. ಎಲ್ಲರೂ ಕೂಡ ರೈಟ್ ಹ್ಯಾಂಡ್ ಅಲ್ಲಿ ಹಿಡ್ಕೊಂಡಿರ್ತಾರೆ ಫೋನ್ ನ, ಥಂಬ್ ಫಿಂಗರ್ ಇಂದಾನೆ ಆಲ್ಮೋಸ್ಟ್ ಎಲ್ಲರೂ ಮಾಡೋದು. ಸೊ ಈ ಸೈಡೇ ಸ್ಕ್ರೋಲ್ ಮಾಡೋದು ಎಲ್ಲರೂ ಕೂಡ. ಈ ಜಾಗದಲ್ಲಿ ಇದನ್ನ ಹಾಕ್ಬಿಟ್ಟು ಇಲ್ಲಿ ಸಾಂಗ್ ಏನಾದ್ರು ಹಾಕೋಗಿದ್ರೆ ಹಾಕ್ಬೋದು, ಇಷ್ಟ. ಸೊ ಯಾವ್ದಾದ್ರು ಸಾಂಗ್ ನ ಆಡ್ ಮಾಡಿ, ಸಾಂಗ್ ಏನಾದ್ರು ಹಾಕೋಗಿದ್ರೆ ಆಡ್ ಮಾಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಕೊಡಿ. ಸೊ ಈಗ ನಾರ್ಮಲ್ ಏನಾದ್ರು ಕ್ಯಾಪ್ಷನ್ ಏನಾದ್ರು ಹಾಕೋಗಿದ್ರೆ ಕ್ಯಾಪ್ಷನ್ ಕೂಡ ಹಾಕ್ಬಿಟ್ಟು ಶೇರ್ ಕೊಟ್ರೆ ರೀಲ್ಸ್ ಶೇರ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ರೀಲ್ಸ್ ಅಪ್ಲೋಡ್ ಆಗಿದೆ. ಇಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಬಟ್ ಸ್ಕ್ರೋಲ್ ಆಗ್ತಾ ಇಲ್ಲ. ಬಟ್ ಲೆಫ್ಟ್ ಸೈಡ್ ಇಂದ ಮಾಡಿದೆ ಅಂದ್ರೆ ಸ್ಕ್ರೋಲ್ ಆಗುತ್ತೆ, ಬಟ್ ರೈಟ್ ಸೈಡ್ ಇಂದ ಸ್ಕ್ರೋಲ್ ಆಗಲ್ಲ. ಸೊ ಇಷ್ಟೇನೆ, ತುಂಬಾ ಸಿಂಪಲ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.